ಅಥಣಿ ತಾಲೂಕಾ ಮಾದಿಗ ಸಂಘಟನೆಗಳ ಒಕ್ಕೂಟ ವತಿಯಿಂದ ಕರ್ನಾಟಕ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಒಳ ಮೀಸಲಾತಿ ವರದಿಯನ್ನು ಜಾರಿಗೆ ತರುವಲ್ಲಿ ವಿಳಂಬ ಮಾಡುತ್ತಿದ್ದು, ಮಾದಿಗ ಸಮುದಾಯ ರಾಜ್ಯದಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ತುಳಿತಕ್ಕೆ ಒಳಗಾಗಿದೆ. ಸಾಮಾಜಿಕ ನ್ಯಾಯಕ್ಕಾಗಿ ಸುಮಾರು 3 ದಶಕಗಳಿಂದ ಹೋರಾಟ ಮಾಡ್ತಾ ಬಂದಿದೆ. ಹೀಗಾಗಿ ಒಳ ಮೀಸಲಾತಿ ಜನಸಾಮಾನ್ಯ ಅನುಗುಣವಾಗಿ ತ್ವರಿತವಾಗಿ ನಾಳೆ ನಡೆಯುವ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಎಂದು ತಮಟೆ ಚಳವಳಿ ಮೂಲಕ ಅಥಣಿ ಬಿಜಾಪುರ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಥಣಿ ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಮನವಿ ಸಲ್ಲಿಸಲಾಯಿತು. ಯಾವ ಮಟ್ಟಿಗೆ ಬಂದ್ ನಿಂತಿದೀವಿ ನಾವು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಒಂದು ಮನವಿ ಮಾಡ್ಕೋತೀನಿ. ದಯವಿಟ್ಟು ನಮ್ಮ ಮಾದಿಗ ಸಮಾಜದಿಂದ ಸಾಕಷ್ಟು ನಿಮಗೆ ವೋಟ್ ಬಂದಿದಾವ. ಸಾಕಷ್ಟು ನಾವು ಮಾದಿಗ ಸಮಾಜ ಲೀಡರ್ಸ್ ಕಾರ್ಯಕರ್ತರು ಸಾಕಷ್ಟು ಪಾರ್ಟಿಗಾಗಿ ಕೆಲಸ ಮಾಡಿದ್ವಿ. ಮತ್ತೆ ನಮ್ಮಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸದ್ಯ 2 ಸಚಿವರು ಇದ್ದಾರೆ. ಎಲ್ಲ ರೀತಿ ನಾವು ಕಾಂಗ್ರೆಸ್ ಸೇವೆಯನ್ನು ಮಾಡ್ತಾ ಇದ್ದೀವಿ. ಮತ್ತೆ ಜನಗಣತಿ ಕಾಂಗ್ರೆಸ್ ಸರ್ಕಾರನ ತಂದಿದ್ರು. ಈಗ ಪರಮೇಶ್ವರ್ ಸಾಹೇಬರಾಗಿರ್ಬೋದು, ಎಸ್.ಸಿ. ಮಾದೇವ್ ಸರ್ ಆಗಿರಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ಕೆ.ಎಚ್. ಮುನಿಯಪ್ಪ ಸಾಹೇಬರಾಗಿರ್ಬೋದು, ಆರ್.ಬಿ. ತಿಮ್ಮಾಪುರ ಸಾಹೇಬರಾಗಿರ್ಬೋದು, ಸತೀಶ್ ಅಣ್ಣ ಜಾರಕಿಹೊಳಿ ಇರ್ಬೋದು, ಎಲ್ಲ ಶಾಸಕರು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದಲ್ಲಿ ಜನಗಣತಿ ತಂದಾಗ ನಮ್ಮ ಮಾದಿಗ ಸಮಾಜದ ಜನಸಂಖ್ಯೆ ಜಾಸ್ತಿ ಕೊಟ್ಟಿದೆ. ಈಗ ಜಾಸ್ತಿ ತೋರಿಸಿದೆ. ಇದು ನಾವು ಯಾರು ಏನು ಮಾಡಿಲ್ಲ ಸಮಾಜದವರು. ಆದ್ರೆ ಕಾಂಗ್ರೆಸ್ ಸರ್ಕಾರ ನೇಮಿಸಿರೋದು ಸಾಕಷ್ಟು ಜನ ಕೆಲಸ ಮಾಡಿ ಜನಗಣತಿನ ಸರ್ಕಾರದ ಒಪ್ಪಿಸಿದಾಗ ನಮ್ಮ ಮಾದಿಗ ಸಮಾಜನ ಜಾಸ್ತಿ ಜನಸಂಖ್ಯೆ ಬಂದಾಗ ನಾವು ಕೇಳ್ತಾ ಇರೋದು ಯಾವ ಸಮಾಜಕ್ಕೂ ಯಾರಿಗೂ ನಮ್ಮಿಂದ ಅನ್ಯಾಯ ಆಗಬಾರ್ದು. ಆದ್ರೆ ಜನಗಣತಿ ಪ್ರಕಾರ ನಮ್ಮ ಸಮಾಜಕ್ಕೆ ಜಾಸ್ತಿ ಜನಸಂಖ್ಯೆ ಬಂದಿದೆ. ಅದೇ ರೀತಿ ನೀವು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ನಾನು ವಿನಂತಿ ಮಾಡ್ಕೋತೀನಿ. ಸಾಕಷ್ಟು ನಾವು ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ, ಸಾಕಷ್ಟು ಇಲ್ಲಿ ಶಾಸಕರಿಗೆ ಎಲ್ಲರೂ ಕೂಡ ಸಾಕಷ್ಟು ಸಲ ಮನವಿ ಮಾಡ್ಕೊಂಡಿದ್ದೀವಿ. ಈಗೂ ಕೂಡ ಮನವಿನೇ ಮಾಡ್ಕೋತೀವಿ. ಯಾಕಂತಂದ್ರ ಸಾಕಷ್ಟು ನಮ್ಗ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಭರವಸೆ ಐತಿ. ಅವರು ಬಡವ್ರನ್ನ ಹಿಡಿದಿದಾರ, ಎಲ್ಲಾ ಸಮಾಜನ ಹಿಡಿದಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಈ ಒಳ ಮೀಸಲಾತಿ ಹೋರಾಟಕ್ಕಾಗಿ ನಮ್ಮ ಸಮುದಾಯ ಸುಮಾರು 3 ದಶಕಗಳಿಂದ ಹೋರಾಟ ಮಾಡಿಕೊಂಡು ಪ್ರಾಣ ತ್ಯಾಗವನ್ನು ಮಾಡಿಕೊಂಡು ಅನೇಕ ಬೆಳವಣಿಗೆಗಳನ್ನು ನಾವು ಕಾಣ್ತೇವೆ. ಹೀಗಾಗಿ ನಾವು ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ನಾವು ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಬಹಳ ಹಿಂದುಳಿತಾ ಇರ್ತೀವಿ. ಪ್ರತಿಯೊಂದರಲ್ಲೂ ಕೂಡ ನಾವು ಬಹಳ ಹಿಂದುಳಿದಿವಿ. ಹೀಗಾಗಿ ಜನಸಂಖ್ಯೆ ಅನುಗುಣವಾಗಿ ನಮಗೆ ಕಲ್ಪಿಸಬೇಕು. ಈ ಮೂಲಕ ಎಲ್ಲರೂ ತಾವು ಒಂದು ಏನಿವತ್ತು ನಾಗಮೋಹನ್ ದಾಸ್ ನೀಡಿರುವ ಒಳ ಮೀಸಲಾತಿ ವರದಿಯನ್ನು ಜಾರಿ ಮಾಡಿಕೊಡ್ತಾ ಒಂದು ಮನವಿಯನ್ನು ತಾವೆಲ್ಲ ಅರ್ಜಿ ಮೂಲಕ ಸಲ್ಲಿಸಿದ್ರಿ. ಸೊ ಈ ಒಳ ಮೀಸಲಾತಿ ಅನ್ನೋ ಬೇಡಿಕೆ ಇದು ಇವತ್ತಿನೆಲ್ಲ ಭಾಳ ವರ್ಷದಿಂದ ಯಾವುದೇ ಅರ್ಹ ವ್ಯಕ್ತಿಗಳಿಗೆ ಮೀಸಲಾತಿಯಿಂದ ವಂಚಿತ ಆಗಬಾರ್ದು, ಎಲ್ಲರಿಗೂ ಅದು ತಲುಪಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ತಮ್ಮದು ಹೋರಾಟ ಇದೆ. ಅದರ ಅನುಗುಣವಾಗಿ ಸರ್ಕಾರನೂ ಸ್ಪಂದಿಸಿದೆ. ಸೊ ಈಗ ಏನು ಅದನ್ನು ಜಾರಿ ಕುರಿತು ತಾವು ಕೊಟ್ಟಿದ್ದೀರಿ, ಇದನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಈ ಮೂಲಕ ಇದೇ ಸಂದರ್ಭದಲ್ಲಿ ರಾಜೇಂದ್ರ ಐಹೊಳಿ, ಸುನೀತಾ ಐಹೊಳೆ, ಹನುಮಂತ ಆರ್ದಾವೂರ್, ಪ್ರಕಾಶ್ ಹೆಗ್ಗನ್ನವರ್, ಪ್ರಮೋದ್ ಹಿರೇಮನಿ, ಶಂಕರ ಮುರುಗುಂಡಿ, ಕುಮಾರ್ ಗಸ್ತಿ, ಪರಶು ಮುರುಗುಂಡಿ, ಸಂತೋಷ ಮಾದೇವಿ, ಹುಲಿಕಟ್ಟಿ, ಬಸ್ಸು ಹುಲಿಕಟ್ಟಿ ಸೇರಿದಂತೆ ಸಮಾಜದ ಯುವಕರು, ಹಿರಿಯರು ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುಕುಮಾರ್ ಮಾದರ್, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.